ಇನಕುಲದ ನೃಪಧರ್ಮವಾಗಿದ್ದಾರೋ ಇನಕುಲದ ನೃಪಧರ್ಮವಾಗಿದ್ದಾರೋ ಅನುವರಾಗೆ ಸಂಧಾನವಾದಿಯೋ ಅನುಕರಿಪೋದೋಳಿದೀಗಳೋ ಅನುವರಾಗಿರೋ ನಾನವಾದಿಯೋ ಅನುಕರಿಪೋದೋಳಿದೀಗಳೋ ನಮ್ಮ ಕುದುರೆ ಮುಂದುವರಿಯುತ್ತಾ ಜ್ಯೋತಿರ್ಮಯವನ್ನು ಸೇರಿದೆ ಎಂಬ ವಿಷಯ ತಿಳಿಯಿತು. ಅಲ್ಲಿ ಅರಸ ವೀರಮಣಿ ಪರಮ ಶಿವಭಕ್ತನಾಗಿದ್ದಾನೆ. ಅವನೊಂದಿಗೆ ಹೋರಾಡುವುದು ಸರಿಯಲ್ಲ. ಸಂಧಾನ ಮಾರ್ಗದ ಮೂಲಕವಾಗಿ ಕುದುರೆಯನ್ನು ಪಡೆಯುವುದು ಒಳ್ಳೆಯದು. ಸಂಧಾನಕ್ಕೆ ಯಾರನ್ನು ಕಳುಹಿಸಲಿ? ಶ್ರೀರಾಮಚಂದ್ರನಾದರೂ ಸಹ ಆತನ ಬಗ್ಗೆ ನಾನಷ್ಟೇನು ಅರಿತವನಲ್ಲ. ನನಗಿಂತಲೂ ಹೆಚ್ಚು ಅರಿತವನೊಬ್ಬನಿದ್ದಾನೆ. ಅವನೇ ಮಾರದಂತ ಮಾರುತಿ. ಅವನನ್ನು ಎತ್ತ ಕರೆದು ವ್ಯವಸ್ಥೆ ಮಾಡುತ್ತೇನೆ. ಯಾರಲ್ಲಿ ಆಂಜನೇಯನನ್ನು ಬರಹೇಳಿ. ಸಮಸ್ತ ಕಲ್ಯಾಣ ಗುಣಾಭಿರಾಮ ಸಮಸ್ತ ಕಲ್ಯಾಣ ಗುಣಾಭಿರಾಮ ರಾಮ ರಾಮ ರಘೋತ್ತಮ ರಾಮ ದಶರಥನಂದನ ಪಾವನ ರಾಮ ಧರಣಿ ಜಯ ರಸನೆ ರಘುಕುಲ ತಿಲಕನೆ ಸದಾನಂದ ರಾಮ ಸರೋಜಾಕ್ಷ ರಾಮ ರಾಮ ರಘೋತ್ತಮ ರಾಮ ರಾಮ ಅಶ್ವಮೇಧದ ತುರಗವನ್ನು ಹಿಂಬಾಲಿಸುತ್ತಾ ಬರುತ್ತಿರುವ ನಾವೆಲ್ಲರೂ ಮಾರ್ಗಯಾಸವನ್ನು ಪರಿಹರಿಸಿಕೊಳ್ಳಲು ಸುಖ ವಿಶ್ರಮಿಸಿಕೊಂಡಿರುವ ಈ ಸಂದರ್ಭದಲ್ಲಿ ಶತ್ರುಘ್ನ ದೇವನಿಂದ ಕರೆ ಬಂದಿತ್ತಲ್ಲ. ವಿಷಯ ಏನೆಂಬುದನ್ನು ತಿಳಿಯುವುದಕ್ಕಾಗಿ ಆ ಕಡೆಗೆ ಸಾಗುತ್ತೇನೆ. ರಾಮ ರಾಮ ತೆರಳು ಸಂಧಾನಕ್ಕೆ ನೃಪನಡನರು ತುರಗವ ಬಿಟ್ಟು ಗಬ್ಬವ ಹೀಗದಿರಲವನೋ ತುರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ತುರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ
ರಾಮ ರಾಮ ರಘುರಾಮ ಸೀತಾರಾಮ ವೀರಮಣಿಯ ಸ್ಥಾನವೇ ವೀರಮಣಿಯ ಸ್ಥಾನದಿ ವಿಷ್ಣರವನೇರಿ ಕುಳಿದಿರೆ ಮೋದದಿ ವಿಷ್ಣರವನೇರಿ ಕುಳಿದಿರೆ ಮೋದದಿ ಮಾರುತಿಯ ಬರಗಾಡುದ ಮಾರುತಿಯ ಬರಗಾಡುದ ಬಂದನಿವನ್ಯಾರೆಂದು ಬೆರಗಾಗುದ ಬಂದನಿವನ್ಯಾರೆಂದು ಬೆರಗಾಗುದ ಬಂದಿತ್ತು ಯಾರು? ಅಲ್ಲ ಅಲ್ಲ, ಹೌದು ಅಂತ ನೋಡಿದರೆ ಒಂದು ಮಂಗ ಕಾಡಕೋಡಗ ಒಂದು ಇಲ್ಲಿ ಬಂದು ನಿಂತಿದೆ. ಯಾರೂ ಅದರ ಕಡೆಗೆ ಗಮನ ಕೊಡಬೇಡಿ, ಏನಾಗುತ್ತದೋ ನೋಡೋಣ. ರಾಮಸ್ಮರಣೆ ಮಾಡುತ್ತಾ ಜ್ಯೋತಿರ್ಮೇಧದ ಓಲಗ ಚಾವಡಿಯನ್ನು ಸೇರಿದಾಗಾಯಿತು. ಇದೇನು? ಯಾರು ನನ್ನ ಆಗಮನವನ್ನು ಗಮನಿಸುತ್ತಾ ಇಲ್ಲವಲ್ಲ? ಕಾರಣವೇನಿರಬಹುದು? ತಿಳಿಯಿತು ತಿಳಿಯಿತು. ತರುಜರರು ಇವರೆಲ್ಲದಲಿಯ ತರುಜರರು ಇವರೆಲ್ಲದಲಿ ಮನ್ನಿಸದೆ ಇರಲು ಬಾಲಾಸನದಲ್ಲಿ ಮನ್ನಿಸದೆ ಇರಲು ಬಾಲಾಸನದಲ್ಲಿ ಧರಣಿ ಬಾಲಕನಿದಿರಳು ಧರಣಿ ಬಾಲಕನಿದಿರಳು ಮಂಡಿಸಿದ ಸರಿಸ ಮನ ವಿಕ್ರಮಗಳು ನನ್ನ ಆಗಮನವನ್ನು ಗಮನಿಸದಿರಲು ಕಾರಣ ನಾನೊಬ್ಬ ಸಾಮಾನ್ಯ ನರುಚರ ಎನ್ನುವುದಾಗಿ ಅದೊಳ್ಳ ಐಶ್ವರ್ಯದಿಂದ ತುಂಬಿ ತುಳುಕುತ್ತಿರುವ ಈ ರಾಜ್ಯಸಭೆಯು ವರ್ಣನಾತೀತ. ಆದರೆ ಆಗಮಿಸಿದ ವ್ಯಕ್ತಿಯನ್ನು ಆಧರಿಸುವ ಸಂಪ್ರದಾಯ ಇಲ್ಲಿಯವರಿಗೆ ಇಲ್ಲವೆಂದು ಕಾಣುತ್ತದೆ. ನಾನೊಬ್ಬ ಸಾಮಾನ್ಯ ಕೋತಿ ಎಂಬ ಕಾರಣಕ್ಕಾಗಿ ಆಸನವನ್ನಿತ್ತು ಕುಳಿತುಕೊಳ್ಳುವಂತೆ ಹೇಳುವ ಸೌಜನ್ಯವೂ ಇವರಲ್ಲಿಲ್ಲ. ಈ ಹನುಮಂತನಿಗೆ ಅಂದರು ನೀಡುವ ಆಸನದ ಅಗತ್ಯವಿಲ್ಲ ಎಂದು ತೋರಿಸಿಕೊಡುವುದಕ್ಕಾಗಿ ಲಾಂಗು ಲಾಸನವನ್ನು ಬಲಿದು ವೀರಮಣಿಯ ಪೀಠಕ್ಕಿಂತ ಎತ್ತರವಾಗಿ ಕುಳಿತುಕೊಳ್ಳುತ್ತೇನೆ. ನಾನು ಮದಮುಖರು ನೀವಿಗಳ ಮದಮುಖರು ನೀವಿಗಳು ಮದಮುಖರು ನೀವಿಗಳು ಶ್ರೀರಾಮ 14 ಜಗತಿಯುಳು ಶ್ರೀರಾಮ 14 ಜಗತಿಯುಳು ಅಧಿಗಳ ಶ್ವವ ಬಿಡಿದಿರಿ ಪರಿದೆಗೆ ಗದನ ಕಾರಣರಾದಿರಿ ಚತುರ್ದಶ ಭುವನಕ್ಕೆ ಒಡೆಯ ಲೋಕೈಕನಾಥನಾದ ಶ್ರೀರಾಮಚಂದ್ರನ ಯಾಗಾಶ್ಯವು ನಿಮ್ಮ ರಾಜ್ಯಕ್ಕೆ ಬಂದಾಗ ತಪ್ಪ ಕಾಣಿಕೆಗಳೊಂದಿಗೆ ಗೌರವಪೂರ್ವಕವಾಗಿ ಮನ್ನಿಸುವುದನ್ನು ಬಿಟ್ಟು ಅದನ್ನು ಕಟ್ಟಿ ಕಾಣೋದಕ್ಕೆ ಮುಂದಾದ ಸಂಧಾನಕಾರನಿಗೆ ಆಸನವನ್ನು
ಕಂಟಕರಾಗಿ ಮೆರೆಯುತ್ತಿದ್ದವರು. ಅಂತ ದಾನವರ ನಾಡಿಗೆ ಚರದಿಗೆ ಸೇತುವೆಯನ್ನು ಕಟ್ಟುವುದರ ಮೂಲಕ ಪ್ರವೇಶಿಸಿ ಆತನ ಸಮಗ್ರ ಕುಲವನ್ನೇ ನಿರ್ನಾಮ ಮಾಡಿದ ಆ ಪರಾಕ್ರಮಿ ಆತನಿದ್ದಾನೆ. ಎಲ್ಲ ಹನುಮಂತ, ರಾಮನ ಬಗ್ಗೆ ನನಗೇನು ತಿಳಿದಿಲ್ಲವೆಂದು ಭಾವಿಸಿದೆಯಾ? ಯಾದಗಿಂದು ನುಡಿವೆ ಮೂರ್ಖನೇ ಕೈಗುತ ಪರಾಂತರ ಗಿಡಗಿಡದಿ ಯಾದಗಿಂದು ನುಡಿವೆ ಮೂರ್ಖನೇ ಯಾದಗಿಂದು ನುಡಿವೆ ಮೂರ್ಖನೇ ಮೂಲ ಪ್ರಕೃತಿ ಇವಳಾದ ಸೆಯಲಿ ಮೂಲ ಪ್ರಕೃತಿ ಇವಳಾದ ಸೆಯಲಿ ಖಳರ ನಿರ್ಮೂಲಗೈವ ನೆವನದಿಂದಲೇ ಖಳರ ನಿರ್ಮೂಲಗೈವ ನೆವನದಿಂದಲೇ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನ್ನು ಜರ ಅರಿಯ ಅಗ್ನಿ ಜ್ವಾಲೆಯೊಳಗೆ ಪರಿಗಿಸಿದರು ಕೂಳದನ್ನು ಜರ ಅರಿಯ ಅಗ್ನಿ ಜ್ವಾಲೆಯೊಳಗೆ ಪರಿಗಿಸಿದರು ಸತಿಯ ಆಮೇಲೆ ಕೂಡಿ ಮುದವತಾದರು ಸತಿಯ ಆಮೇಲೆ ಕೂಡಿ ಮುದವತಾದರು ಶಕ್ತಿ ಮೂಡನೆ ವೀರಮಣಿ, ಯಾಕೆ ಈ ರೀತಿಯಲ್ಲಿ ಮಾತನಾಡುತ್ತಿರುವೆ? ಸೀತಾಮಾತೆಯ ಕುರಿತಾಗಿ ಅಸಂಬದ್ಧ ಮಾತುಗಳನ್ನಾಡುತ್ತಿರುವೆ ಅಲ್ಲ. ಆಕೆ ಯಾರಂತ ಬಲ್ಲೆಯ? ಯಾರು? ಆಕೆ ಮೂಲ ಪ್ರಕೃತಿಯಾಗಿದ್ದಾಳೆ. ಶ್ರೀರಾಮಚಂದ್ರನು ಮೂಲ ಪುರುಷನಿದ್ದಾನೆ. ದುಷ್ಟ ಶಕ್ತಿಗಳ ನಿರ್ಮೂಲನಕ್ಕಾಗಿ ರಾಮ
ಪವಿತ್ರನೆಂಬುದಾಗಿ ಪ್ರಮಾಣೀಕರಿಸಿದ ನಂತರವೇ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಪರಿಗ್ರಹಿಸಿದ. ನೀನು ಅದನ್ನೆಲ್ಲ ಬಿಟ್ಟು ಬರೀ ಕೊಳಕನ್ನೇ ಹುಡುಕುವ ಕ್ಷುದ್ರ ಜಂತುವಿನಂತೆ ವ್ಯವಹರಿಸುತ್ತಿರುವೆಯಲ್ಲ. ಒಬ್ಬ ಮಹಾರಾಜನಾಗಿ ನಿನಗಿಂತ ನುಡಿಗಳು ಕ್ಷಣವೇ ಹೇಳು. ಅಯ್ಯೋ ಮಕ್ಕಟ, ನಮ್ಮನಲ್ಲಿ ನೀನು ಯಾವತ್ತುವನ್ನು ಕಂಡುಕೊಂಡಿರುವುದು. ಆದರೆ ಸತ್ಯವನ್ನು ನಿನಗೆ ಬೇಕಾದ ಹಾಗೆ ಹೇಗೆ ತಿರುಚಿದೆ ನೋಡು. ಏನು ನಿನ್ನ ಸೀತಾರಾಮರ ಪ್ರಕೃತಿ ಮನುಷ್ಯರು ಅಲ್ಲವೇ ಅಲ್ಲ. ಗಿರಿಜೆ ಮೂಲ ಪ್ರಕೃತಿ, ಅದರ ಮೂಲ ಪುರುಷ.
ತೈತ 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 ನಿನಗೆಂದೆಂದಿಗೂ ಜಯ ಬರದೆಲ್ಲ ಸಾರಿದೆನೋ ಎಲ್ಲರೂ ನೀನು ಯುದ್ಧಕ್ಕೆ ಬಂದ ಸಡಗರವನ್ನು ನೋಡಿ ನೀನೊಬ್ಬ ರಾಜಕುಮಾರನೆಂಬುದಿಲ್ಲ. ಆದರೆ ನಿನ್ನ ಮೂರ್ಖತನಕ್ಕೆ ಏನು ಹೇಳಬೇಕೆಂದೇ ತಿಳಿಯುತ್ತಿಲ್ಲ. ಭೂಲೋಕದ ಮಾನವರು ದೇವತೆಗಳಿಗೆ ವಂದಿಸಿದರೆ ಆ ದೇವತೆಗಳು ಶ್ರೀರಾಮನಿಗೆ ವಂದಿಸುತ್ತಾರೆ. ಅಂತ ಪುಣ್ಯ ಪುರುಷ ಪೂಜಿಸಿ ಬಿಟ್ಟ ಯಜ್ಞೇಶ್ವರನ್ನು ಬಂಧಿಸಿ ಹೇಮಯಿಂದ ಯುದ್ಧಕ್ಕೆ ಬಂದೆ ಅಲ್ಲ, ಎಂದಿಗೂ ನಮ್ಮನ್ನು ಸೋಲಿಸಿ ಜಯಪಡೆಯಲು ಸಾಧ್ಯವಾಗದು. ಆದುದರಿಂದ ವಿಜಯದಾಸನನ್ನು ಬಿಟ್ಟು ಹಿಂದೆ ಹೋಗು. ಅಯ್ಯ ಸರಿ ಸಮನಾಗುವನೇ ಅರಿದೊಳಗೈದೊಳಗೈ ದುರಗವನ ಭರದೊಳು ಬಂಧಿಸಿ ಅಯ್ಯ ಪುಷ್ಕರ, ಅಶ್ವಮೇಧ ಯಜ್ಞ ಮಾಡಿ ಪಾಪ ಪರಿಹಾರಕ್ಕಾಗಿ ಅಥವಾ ಪುಣ್ಯ ಸಂಪಾದನೆಗಾಗಿ ಯಾಗ ಮಾಡಿದ ಮಾತ್ರಕ್ಕೆ ನಿನ್ನ ರಾಮನು ನನ್ನ ತಂದೆಗೆ ಸರಿ ಸಮಾನವಾಗಲು ಸಾಧ್ಯವಿಲ್ಲ. ಅಲ್ಲದೆ ಅಶ್ವಮೇಧ ಯಜ್ಞವನ್ನು ನಿವಾರಿಸುವ ಉದ್ದೇಶದಿಂದ ನಿನ್ನ ಕುದುರೆಯನ್ನು ಬಂಧಿಸಿದ್ದೇವೆ. ಅಲ್ಲದೆ ವಿಜಯ ಯಾರ ಪಾಲಿಗೆ ಬರುತ್ತದೆ ಎಂಬುದನ್ನು ಯುದ್ಧ ನಂತರ ತಿಳಿಯುತ್ತದೆ ಹೊತ್ತು ಅದಕ್ಕಿಂತ ಮೊದಲು ತಿಳಿಯಲು ಸಾಧ್ಯವೇ ಇಲ್ಲ. ರಣಕ್ಷೇತ್ರದ ಹಿಂದೆ ಬರುವ ಪ್ರಶ್ನವೇ ಇಲ್ಲ. ಅಯ್ಯ ವೇದಗಳನ್ನು ಮಾಡಿದ ಪ್ರಾಜ್ಞನಾಗಿದ್ದರು ಆ ವಾಲಿ ತಮ್ಮನ ಹೆಂಡತಿಯನ್ನು ಬಲಾತ್ಕಾರವಾಗಿ ತನ್ನಲ್ಲಿ ಇರಿಸಿಕೊಂಡಿದ್ದ. ಅಂತ ದ್ರೋಹಿಯನ್ನು ನೇರವಾಗಿ ಕೊಲ್ಲಲು ಆತನಿಗಿರುವ ವರಬಲದ ಕಾರಣದಿಂದ ಸಾಧ್ಯವಾಗುತ್ತಿರುವುದರಿಂದ ಹೊರೆಯಲ್ಲಿ ನಿಂತುಕೊಳ್ಳುವುದು ರಾಮನಿಗೆ ಅನಿವಾರ್ಯವಾಗಿತ್ತು. ಆ ಮಾತುಗಳನ್ನು ಕೇಳಿ ಈಗ ನೀನು ಕಟ್ಟಿದ ಕುದುರೆಯನ್ನು ಕಪ್ಪತ್ತನಿಗಳೊಂದಿಗೆ ಅಪ್ಪಿಸಿದರೆ ಬದುಕುತ್ಯ, ಇಲ್ಲವಾದರೆ ಈ ಇಬ್ಬರ ಪರಾಕ್ರಮಿ ಕೃಷ್ಣನ ಕೈಯಲ್ಲಿ ಬಿಟ್ಟಿದ್ದರಿಂದ ಸಾಹಿತ್ಯ. ಯಾರು ಯಾರನ್ನು ಕೊಲ್ಲುತ್ತಾರೆ ಎಂಬುದನ್ನು ಸಮರ ಉತ್ತರ ಹೇಳುತ್ತದೆ. ದೈತ 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 ದೈತ